ಟ್ರಾಫಿಕ್ ನೋಡ್ರಿ ಹೆಂಗದ ಈಗ ಹೆಬ್ಬಾಳ್ ಮೇಲೆ ಟ್ರಾಫಿಕ್ ನೋಡ್ರಿ ಹೆಂಗದ ಅಂತ ಸಾಕ್ ಹೋಗ್ತದಲ್ಲ ಅಲ್ಲಿಂದ ಬರ್ಬೇಕಾದ್ರೆ ನಿಮ್ಗೆ ಎಷ್ಟು ತ್ರಾಸ ಆತ ಹೇಳ್ರಿ ಭಾರಿ ತ್ರಾಸ ಆತಿಲ್ಲ ಬಟ್ ಈಗ ಅದೇ ಸೈಕಲ್ ತಗೊಂಡ್ ಹೋದ್ರ 2 ಕಾರ್ ಇಲ್ಲಿ ಇರ್ತಾವ ನಿಮ್ ಮಧ್ಯದಲ್ಲೇ ಹೋಗ್ಬಿಡ್ಬೋದು ಮಧ್ಯದಲ್ಲೇ ಹೋಗ್ಬಿಡು ಅವ್ರಕ್ಕಿಂತ ಮುಂಚೆ ಆರಾಮ್ ಕಾರ್ ಇದ್ದಾವ ಹಿಂದೆ ಸೈಕಲ್ ಇರೋ ಮುಂದೆ ಮ್ಯಾಜಿಕ್ ಏನ್ ಮಾಡ್ಬಿಟ್ರಲ್ಲ ಲೈಟ್ಸ್ ಇದಾವು ಇದ್ರ ಮೇನ್ ಆಬ್ಜೆಕ್ಟಿವ್ ಏನಂತ ಹೇಳ್ತೀನಿ ನೋಡ್ರಿ ಲೈಟ್ಸ್ ಎಲ್ಲ ಮೇನ್ ಇರೋದು ಇಂಡಿಕೇಟರ್ ಇದಾವು ಹಿಂದೆ ನೋಡ್ರಿ ಹಿಂದೂ ಇಂಡಿಕೇಟರ್ ಮಸ್ತ್ ಆಗ್ತಿದೆ ಅದ್ರ ಮೇಲೆ ಹಾರ್ನ್ ನಿಮ್ ವ್ಯೂವರ್ಸ್ ಬರ್ಲಿ ಅವ್ರಿಗೊಂದು ಒಳ್ಳೆ ಪ್ರೈಸ್ ಹಾಕೊಡ್ತೀನಿ ಪ್ಲಸ್ ಸ್ಪೆಷಲ್ ಗಿಫ್ಟ್ ಕೊಟ್ಬಿಡ್ತೀನಿ ಆಕ್ಸೆಸರೀಸ್ ಎಲ್ಲ ಫ್ರೀ ಮಾಡ್ಕೊಡ್ತೀನಿ ಒಂದಲ್ಲ ಎರಡಲ್ಲ 5 ಅಲ್ಲ 7 ಆಕ್ಸೆಸರೀಸ್ ಫ್ರೀ ಮಾಡ್ಕೊಡ್ತೀನಿ ನಿಮಗೆ ಎಷ್ಟೋ ಜನ ಹುಡುಗರು ಅಪ್ಪ ಅಮ್ಮನ ಜೊತೆ ಜಗಳಾಡ್ತಾವು ನೋಡಿನ್ರಿ ಊರಲ್ಲಿ ಹಾಕೊಂಡಿದ್ವು ಅದು ಬೈಕ್ ಕೊಡಿಸ್ಲಿಲ್ಲ ಅಂತೇಳಿ ಫೋನ್ ಕೊಡಿಸ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡು ಹುಡುಗರು ಅದಾವು ಏನ್ ಮಾಡ್ತೀರ ಅವ್ರ ಕರ್ಮ ನಮ್ ತಂದೆ ತಾಯಿ ಕಷ್ಟ ನಮ್ಗ ಗೊತ್ತು ಬಟ್ ನಿಮ್ಮಲ್ಲಿ ಬಂದ್ರೆ 5,000 ರೂಪಾಯಿಂದ ಶುರು ಐತಲ್ಲ ಸರ್ ಶಕ್ತಿ ಇರೋರು ಇದನ್ನು ತಗೊಳ್ಳಿಲ್ಲ ಅಂತ ಏನ್ ಹೇಳೋದಿಲ್ಲ ಅದು ಬೇಡ ಅಂದ್ರೆ 15,000 ರೂಪಾಯಿ ನಿಮ್ದು ಎಲೆಕ್ಟ್ರಿಕಲ್ ಐತಿ ಒಂಚೂರು 25ಕ್ಕೆ ಬಂದ್ರೆ ಧೋನಿ ಬರ್ತಾನ ಧೋನಿನ ಮನೆಗೆ ತಗೊಂಡೋಗ್ರಿ ಅಲ್ವಾ ಧೋನಿ ಬರ್ತಾನ ಎಷ್ಟು ಅದು ಸಿಗ್ನೇಚರ್ ಮಾಡಿದ್ದು ಬರ್ತಾನ ಹಂಗಾಗಿ ಸರ್ ಮತ್ತೇನಿದೆ ಸರ್ ನಿಮ್ಮಲ್ಲಿ ತೋರಿಸುವಂತದ್ದು ಬೈಕಿಗೆ ಟಕ್ಕರ್ ಕೊಡೋ ಅಂತ ಮಾಡಲ್ ಇನ್ನೂ ತೋರಿಸಿಲ್ಲ ಬನ್ನಿ ಅಯ್ಯೋ ಹೌದಾ ಓ ಇನ್ನೇನ ಇಟ್ಟಿರಲ್ಲಪ್ಪ ಬೈಕಿಗೆ ಟಕ್ಕರ್ ಹೌದಾ ಏನಿದೆ ಕ್ಯಾಮ್ರಾಮನ್ ಫೋಕಸ್ ಹೌದಾ ಇಗ್ನಿಷನ್ ಕೀ ಪವರ್ ಬಟನ್ ಒತ್ತಿದ್ಕೊಳ್ಳೆ ಬೈಕ್ ಒಳಗೆ ಏನೇನ್ ತೋರಿಸ್ತದೆ ಎಲ್ಲ ತೋರಿಸ್ತದೆ ಇದ್ರೊಳಗೆ ಓಕೆ ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸ್ತದೆ ಪೆಡಲ್ ಅಸಿಸ್ಟ್ ಸಿಸ್ಟಮ್ ತೋರಿಸ್ತದೆ ಬೇಸಿಕಲಿ ಗೇರ್ ಅಂತ ಅನ್ಕೋರಿ ಅದ್ರ ಮೇಲೆ ನಿಮ್ಗೆ ಓಡೋಮೀಟರ್ ಸ್ಪೀಡೋಮೀಟರ್ ಎಲ್ಲ ತೋರಿಸ್ತದೆ ಮೇನ್ ಇದರದ್ದು ಸೆಲ್ಲಿಂಗ್ ಪಾಯಿಂಟ್ ಏನಂತ ಹೇಳ್ತೀನಿ ನೋಡ್ರಿ ಮುಂದ್ ನೋಡ್ರಿ ಭಾರಿ ಬ್ರೈಟ್ ಹೆಡ್ಲೈಟ್ ಅದ ಏನ್ ಕಾರ್ಗಿಂತ ಭಯಂಕರ ಐತಲ್ಲಪ್ಪ ಹೌದಾ ಅದ್ರೊಳಗೆ ಡಿಮ್ ಡಿಪ್ ಆಗ್ತದ ನೋಡ್ರಿ ಡಿಮ್ ಡಿಪ್ ಆಗ್ಲಿಕ್ಕದ ಹೌದಾ ಓಹೋ ಹೌದು ಡಿಮ್ ಡಿಪ್ ಮಾಡ್ಬೋದು ಇದ್ ನೋಡ್ರಿ ಮುಂದೆ ಏನದ ಅಂತಂದು ಮ್ಯಾಜಿಕ್ ಏನ್ ಮಾಡ್ಬಿಟ್ರಲ್ಲ ಲೈಟ್ಸ್ ಇದಾವು ಇದ್ರ ಮೇನ್ ಆಬ್ಜೆಕ್ಟಿವ್ ಏನಂತ ಹೇಳ್ತೀನಿ ನೋಡ್ರಿ ಲೈಟ್ಸ್ ಎಲ್ಲ ಮೇನ್ ಇರೋದು ಇಂಡಿಕೇಟರ್ ಇದಾವು ಹಿಂದೆ ನೋಡ್ರಿ ಹಿಂದೂ ಇಂಡಿಕೇಟರ್ ಮಸ್ತ್ ಆಗ್ತಿದೆ ಒಂದ್ ಇಂಡಿಕೇಟರ್ ಆಯ್ತು ಇನ್ನೊಂದು ಇಂಡಿಕೇಟರ್ ಆಯ್ತು ಅದ್ರ ಮೇಲೆ ಹಾರ್ನ್ ಅದ್ರ ಮೇಲೆ ಇನ್ನೊಂದು ನೋಡ್ರಿ ಬ್ರೇಕ್ ಲೈಟ್ ಹಿಂದೆ ನೋಡ್ರಿ ಬ್ರೇಕ್ ಹಿಡಿದಷ್ಟು ಹಿಂದ್ ಲೈಟ್ ಬರ್ತದೆ ಬ್ರೇಕ್ ಹಿಡಿದಷ್ಟು ನಿಲ್ಲಿಸ್ತಾ ಇದೀನಿ ಅಣ್ಣ ಅಂತ ಅನ್ನಂಗೆ ಕರೆಕ್ಟ್ ಬೈಕ್ ಒಳಗೆ ಏನೇನ್ ಫೀಚರ್ಸ್ ಅದ ಎಲ್ಲ ಗೇರ್ ಅದಾವ್ರಿ ಸರ್ 7 ಗೇರ್ ಶಿಮಾನೋದು ಜಾಪನೀಸ್ ಬ್ರ್ಯಾಂಡ್ ಒರಿಜಿನಲ್ 2nd ಜನರೇಷನ್ ಆಲ್ಟಸ್ ಗ್ರೂಪ್ ಸೆಟ್ ಬರ್ತದೆ ಅದ್ರೊಳಗೆ 7 ಗೇರ್ ಬರ್ತದೆ 7 ಗೇರು ಬ್ಯಾಟ್ರಿ ಎಷ್ಟು ಅವರ್ ಚಾರ್ಜ್ 3 to 4 hours ಚಾರ್ಜ್ ಮಾಡ್ರಿ ಮಿನಿಮಮ್ 60-70-80 ಕಿಲೋಮೀಟರ್ ರೇಂಜ್ ಕೊಡ್ತದೆ 80 ಕಿಲೋಮೀಟರ್ ಆರಾಮಾಗಿ ನೀವು ಕೆಲ್ಸಕ್ಕೆ ಹೋಗಿ ನಿಲ್ಸಿದ ಮೇಲೆ ಏನೇ ಆಗಲ್ಲ ಏನಾಗಲ್ಲ ಹಂಗೆ ಇರುತ್ತೆ ಚಾರ್ಜ್ ಆಫೀಸ್ಗೆ ಹೋಗಿ ಇವ್ರು ನಿಲ್ಸಿ ಮತ್ತೆ ಮುಗಿಸ್ಕೊಂಡು ಮನೆಗೆ ಬರ್ಬೋದು ಆರಾಮ್ ಬರ್ಬೋದು ಈಗ ಎಲ್ಲರೂ ಸರ್ 40-50 ಕಿಲೋಮೀಟರ್ ದೂರನೇ ಇದೆ ಆಫೀಸ್ ಎಲ್ಲರದು ಮಿನಿಮಮ್ ಕಡಿಮೆ ಅಂದ್ರೆ 25 ಇದೆ ಸರ್ ಇದನ್ನ ತಗೊಂಡು ಹೋಗ್ಬಿಟ್ರೆ ಮಸ್ತ್ ಆಗುತ್ತೆ ಸರ್ ಟ್ರಾಫಿಕ್ ನೋಡ್ರಿ ಹೆಂಗದ ಈಗ ಹೆಬ್ಬಾಳ್ ಮೇಲೆ ಟ್ರಾಫಿಕ್ ನೋಡ್ರಿ ಹೆಂಗದ ಸಾಕ್ ಹೋಗ್ತದಲ್ಲ ಅಲ್ಲಿಂದ ಬರ್ಬೇಕಾದ್ರೆ ನಿಮ್ಗೆ ಎಷ್ಟು ತ್ರಾಸ ಆತ ಹೇಳ್ರಿ ಭಾರಿ ತ್ರಾಸ ಆತಿಲ್ಲ ಬಟ್ ಈಗ ಅದೇ ಸೈಕಲ್ ತಗೊಂಡ್ ಹೋದ್ರ 2 ಕಾರ್ ಇಲ್ಲಿ ಇರ್ತಾವ ನಿಮ್ ಮಧ್ಯದಲ್ಲೇ ಹೋಗ್ಬಿಡ್ಬೋದು ಮಧ್ಯದಲ್ಲೇ ಹೋಗ್ಬಿಡು ಅವ್ರಕ್ಕಿಂತ ಮುಂಚೆ ಆರಾಮ್ ಕಾರ್ ಇದ್ದಾವ ಹಿಂದೆ ಸೈಕಲ್ ಇರೋ ಮುಂದೆ ಮಸ್ತ್ ಕಾನ್ಸೆಪ್ಟ್ ಭಾರಿ ಚಲೋ ಹೇಳಿದ್ರಿ ಚಲೋ ಹೇಳಿದೆ ಈಗ ಇದೊಂದು ಹೇಳ್ರಿ ರೇಟ್ ಒಂದು ಹೇಳ್ರಿ ಸರ್ ನಿಮ್ಗ 75,000 MRP ಇರೋದು ಶಿವಾಯ್ ನಮ್ಮ ಡಿಸ್ಕೌಂಟ್ ಹೋಗಿ ಒಂದೇ ರೇಟು 54 ಮಾಡ್ಕೊಡ್ತೀನಿ 54,000 ಬಟ್ ನಿಮ್ ವ್ಯೂವರ್ಸ್ ಬರ್ಲಿ ಅವ್ರಿಗೊಂದು ಒಳ್ಳೆ ಪ್ರೈಸ್ ಹಾಕೊಡ್ತೀನಿ ಪ್ಲಸ್ ಸ್ಪೆಷಲ್ ಗಿಫ್ಟ್ ಕೊಟ್ಬಿಡ್ತೀನಿ ಆಕ್ಸೆಸರೀಸ್ ಎಲ್ಲ ಫ್ರೀ ಮಾಡ್ಕೊಡ್ತೀನಿ ಒಂದಲ್ಲ ಎರಡಲ್ಲ 5 ಅಲ್ಲ 7 ಆಕ್ಸೆಸರೀಸ್ ಫ್ರೀ ಮಾಡ್ಕೊಡ್ತೀನಿ ನಿಮಗೆ ಹೌದಾ 1,000 ಒಂದೇ 1,000 ತಗೊಂಡ್ಬರ್ಲಿ ಬಟ್ ಬಜಾಜ್ ಕಾರ್ಡ್ ಇರ್ಬೇಕು ಕ್ರೆಡಿಟ್ ಕಾರ್ಡ್ ಇರ್ಬೇಕಾ ಮತ್ತೆ 1,000 ಜೋಬ್ ಒಳಗೆ ಇಟ್ಕೊಂಡ್ ಬಂದ್ರೆ ಆಗೋದಿಲ್ಲ ಮತ್ತೆ ಕ್ರೆಡಿಟ್ ಕಾರ್ಡ್ ಇದ್ರೆ ಆತ ಬಜಾಜ್ ಕಾರ್ಡ್ ಇರ್ಬೇಕಂತ ಅಷ್ಟೇ ಮತ್ತೆ ಕ್ರೆಡಿಟ್ ಕಾರ್ಡ್ ತಗೊಂಬರ್ರಿ ನಾ ಮಾಡ್ಕೊಡ್ತೀನಿ ಜೀರೋ ಇಂಟ್ರೆಸ್ಟ್ 0 ಡೌನ್ ಪೇಮೆಂಟ್ ಓಕೆ ಸೂಪರ್ ಇನ್ನು ನೋಡ್ತಾ ಹೋದ್ರೆ ಹಿಂಗ್ ಬೇಕಾದ ಸೈಕಲ್ ನಿಮ್ಮ ಹತ್ರ ಅದಾವ ಸರ್ ನಮಸ್ತೆ ಇಬ್ರಾಹಿಂ ಸರ್ ನಮಸ್ತೆ ಸರ್ ನಿಮ್ಮ ಹುಡುಗರ ಹತ್ರ ಮಾತಾಡಿದೆ ಇಷ್ಟೊತ್ತು ಬಹಳ ಖುಷಿ ಆಯ್ತು ಈ ಸಾಮ್ರಾಜ್ಯನ ಹ್ಯಾಕ್ ಕಟ್ಟಿದ್ರಿ ಸರ್ ಬಹಳ ಕುತೂಹಲ ನನಗೆ ತುಂಬಾ ವರ್ಷ ಆಯ್ತು ಸರ್ 1 ವರ್ಷ ಅಲ್ಲಿ ಮಾಡಿಲ್ಲ ಆಲ್ಮೋಸ್ಟ್ 25 ವರ್ಷದಿಂದ ಮಾಡ್ತಾ ಇದ್ದೀನಿ 25 ವರ್ಷದಿಂದ ಹಾಗೆ ನಿಮಗೆ ಈ ಸೈಕಲ್ ಮೇಲೆ ಒಲವು ಬಂತು ಹೇಗೆ ಇದನ್ನ ಕಟ್ಬೇಕಂತ ಅನಿಸ್ತು ನಿಮ್ಗೆ ನಮ್ ಫಾದರ್ ಸ್ಟಾರ್ಟ್ ಮಾಡಿರೋದು ಒಂದ್ ಚಿಕ್ಕ ಅಂಗಡಿ ಇತ್ತು ಅಲ್ಲಿ ಬಂದ್ಬಿಟ್ಟು 25 ವರ್ಷ ಮುಂಚೆ ಎಲ್ಲ ನಿಮ್ಗೆ
ರೆಂಟಲ್ ಇತ್ತು ಸ್ಟ್ಯಾಂಡರ್ಡ್ ಗಾಡಿ ಬರುತ್ತಲ್ಲ ಹೌದು. ಮಿಸ್ತ್ರಿಗಳು ಎಲ್ಲ ಈ ಬಾಡಿಗೆಗೆ ಕೊಡೋರು ಸೈಕಲ್. ಬಾಡಿಗೆ ಬರೋದು ಸೈಕಲ್ಸ್ Okay. ಅಲ್ಲಿಂದ ಸ್ಟಾರ್ಟ್ ಮಾಡೋದು. ಅಲ್ಲಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಅದು ಸ್ಟವ್ ಬರ್ತಾ ಇತ್ತು, ಹೌದು. ಗೊತ್ತಿರ್ಬೇಕು, ಹಾ. ಮಾಮೂಲಿ ಸ್ಟವ್, ಹೌದು. ಕೆರೋಸಿನ್ ಸ್ಟವ್, ಹಾ. ಅದು ಸೇಲ್ ಮಾಡಿ ತಿರ್ಗಾ ಆಮೇಲೆ ಒಂದು 2005 to 2005 ಹೊಸ ಸೈಕಲ್ ಸ್ಟಾರ್ಟ್ ಮಾಡಿದ್ವಿ. ಹೊಸ ಸೈಕಲ್ ಸ್ಟಾರ್ಟ್ ಮಾಡಿ 2008 ಅಲ್ಲಿ ಇನ್ನೊಂದು ಶೋರೂಮ್ ಓಪನ್ ಮಾಡಿ. ಓಕೆ. ಶೋರೂಮ್ ಅಲ್ಲಿ ಎಲ್ಲ ಗೇರ್ ಸೈಕಲ್ಸ್, ಅಡಲ್ಟ್ ಸೈಕಲ್ಸ್, ರೇಂಜರ್ ಸೈಕಲ್ಸ್ ಎಲ್ಲ 2005 ಇಂದ 2010 ಆ ಶೋರೂಮ್ ಅದು ಚಿಕ್ಕದು, ಒಂದು 250-300 ಸ್ಕ್ವೇರ್ ಫೀಟ್. ಆಮೇಲೆ ಬಂದ್ಬಿಟ್ಟು ಇನ್ನೊಂದು ದೊಡ್ಡ ಶೋರೂಮ್ 2000 ಸ್ಕ್ವೇರ್ ಫೀಟ್, ಅಲ್ಲಿ ಎಲ್ಲ ನಿಮ್ಗೆ ಪ್ರೀಮಿಯಂ ಸೈಕಲ್ಸ್ 2010 ಅಲ್ಲಿ. ತಿರ್ಗಾ 2015 ಅಲ್ಲಿ ಯಲಂಕಾಗ್ ಬಂದಿರೋದು. 2014-15 ಅಲ್ಲಿ ಯಲಂಕಾಗೂ ಬನ್ನಿ, ಅಲ್ಲಿ ಹತ್ರ ಒಂದು ಆಗ್ತದೆ, ಒಂದು 10 ವರ್ಷ 12 ವರ್ಷ ಆಗ್ತದೆ. ನಿಮ್ಮ ಫಾದರ್ ಹೆಸರೇನು? ನಮ್ಮ ಫಾದರ್ ಹೆಸರು ಸೈಯದ್ ಇರ್ಷಾದ್ ಪಾಷ. ಈಗಲೂ ಆಯ್ತು, ಇಲ್ಲಿ ಬರ್ತಾರೆ. ಅವರೇ ಮೇನ್ ಬಾಸ್. ಈಗ ಏನಂತಾರೆ ಈ ಜರ್ನಿ ನೋಡಿ, ಇವಾಗ ಅವ್ರ ಇದಕ್ಕೆ ತುಂಬಾ ಖುಷಿ ಆಗುತ್ತೆ ಸರ್. ಮೇನ್ ಏನಂದ್ರೆ ಇಷ್ಟು ನಾವು ಪ್ಲಾನ್ ಮಾಡಿರಲಿಲ್ಲ, ಇಷ್ಟು ನಾವು ವಿಷನ್ ಮಾಡಿರಲಿಲ್ಲ. ಮೇನ್ ಏನಂದ್ರೆ ಹಾರ್ಡ್ ವರ್ಕ್, ಆನೆಸ್ಟಿ, ಕಸ್ಟಮರ್ಗೆ ಒಳ್ಳೆ ಪ್ರಾಡಕ್ಟ್ ಕೊಡೋದು, ಒಳ್ಳೆ ಸರ್ವಿಸ್ ಮಾಡೋದು, ಕಸ್ಟಮರ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಡೋದು, ಲೇಟೆಸ್ಟ್ ಪ್ರಾಡಕ್ಟ್ ಕೊಡೋದು. ಅಲ್ಲಿಂದ ಸ್ಟಾರ್ಟ್ ಮಾಡಿ ಇಷ್ಟು ದೂರ ಬಂದಿದ್ದೀನಿ. ಇನ್ನ ತುಂಬಾ ಪ್ಲಾನ್ಸ್ ಇದೆ, ತುಂಬಾ ವಿಷನ್ ಇದೆ. ನಿಮ್ ಸಪೋರ್ಟ್ ಇಂದ ಇನ್ನ ಮುಂದೆ ಹೋಗೋಣ ಅಂತ. ಪೂರ್ತಿ ಬ್ಯಾಂಗ್ಳೂರ್ದು ಒಂದು ಟಾಪ್ ರಿಟೇಲ್ ಸ್ಟೋರ್ ಮಾಡೋಣ ಅಂತ, ಪೂರ್ತಿ ಬ್ಯಾಂಗ್ಳೂರ್ಗೆ. ಈಗ ಆಲ್ರೆಡಿ ನಮ್ದು ಭಾರತ್ ಸೈಕಲ್ ಹಬ್ಬ ಟಾಪ್ 1 ಅಲ್ಲಿ ಬರುತ್ತೆ. ಹೌದಾ? ಹ್ಞೂ ಸರ್. ಇಷ್ಟು ದೊಡ್ಡ ಕಲೆಕ್ಷನ್ ನಿಮ್ಗೆ ಎಂಟೈರ್ ಬ್ಯಾಂಗ್ಳೂರಲ್ಲಿ ಎಲ್ಲಿನೂ ಸಿಗಲ್ಲ. ಎಲೆಕ್ಟ್ರಿಕ್ ಸೈಕಲ್ ಇರಲಿ, ಗೇರ್ ಸೈಕಲ್ ಇರಲಿ, ಕಿಡ್ಸು, ಅಡಲ್ಟ್ಸು, ಲೇಡೀಸು, ಜೆಂಟ್ಸು, ಯಾವ ಮಾಡೆಲ್ ಇರಲಿ, ಇಷ್ಟು ದೊಡ್ಡ ಕಲೆಕ್ಷನ್ ಯಾರ ಹತ್ರನೂ ಇಲ್ಲ, ನಮ್ಮ ಹತ್ರನೇ ಇರೋದು. ಇಷ್ಟು ಒಳ್ಳೆ ಸರ್ವಿಸು, ರೀಸನಬಲ್ ಪ್ರೈಸಿಂಗು. ನಮ್ದು ಬಂದ್ಬಿಟ್ಟು ಲೋವೆಸ್ಟ್ ಆಫ್ ದ ಲೋವೆಸ್ಟ್ ಪ್ರೈಸ್, ಹೋಲ್ಸೇಲ್ ಪ್ರೈಸಸ್. ಗಿಫ್ಟ್ ಕೊಡ್ತೀನಿ ಕಸ್ಟಮರ್ಸ್ಗೆ. ಏನಂದ್ರೆ ಕಸ್ಟಮರ್ಗೆ ಒಂದು ಕಂಪ್ಲೀಟ್ ಸಪೋರ್ಟ್ ಸಿಗುತ್ತೆ. ಕಸ್ಟಮರ್ಗೆ ಒಂದು ಸೈಕಲ್ ಪರ್ಚೇಸ್ ಮಾಡೋದು, ಒಂದು ನಾರ್ಮಲ್ ಸ್ಟೋರ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡೋದು ನೀವು, ಅದು ಒಂದು ಎಕ್ಸ್ಪೀರಿಯನ್ಸ್. ನಮ್ಮ ಹತ್ರ ಪರ್ಚೇಸ್ ಮಾಡೋದು ಬೇರೆನೇ ಎಕ್ಸ್ಪೀರಿಯನ್ಸ್ ಇರುತ್ತೆ. ನನಗೆ ಗೊತ್ತಿಲ್ಲ, ಹಂಗೆ ಸುಮ್ಮನೆ ಕೇಳ್ತೀನಿ. ದೊಡ್ಡದು ಕೇಳ್ತೀವಿ. ಒಂದು ಬಂಡವಾಳ ಎಷ್ಟು ಅಂತ ಆಗಿರ್ಬೋದು ಸರ್? ಇದಕ್ಕೆ ಒಂದು ಅಂದಾಜು ಸರ್. ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ನೀವು ಒಂದು 20 lakhs ಇಂದಾನು ಮಾಡ್ಬೋದು. ಬಟ್ ನಿಮ್ಮ ಮೇಲೆ ಕೆಪಾಸಿಟಿ ಮೇಲೆ. ಈಗ ನೀವು ಹಾಕಿರೋದು ಅದು crores ಹೋಗುತ್ತೆ ಸರ್. ಕ್ರೋರ್ಸ್. ಯಾಕಂದ್ರೆ ನಿಮ್ಗೆ ಮೇನ್ ಇನ್ವೆಂಟ್ರಿ ಜಾಸ್ತಿ ಇದೆಯಲ್ಲ. ಈಗ ನೋಡಿ, ನಮ್ಮ ಹತ್ರ 50,000 ಸೈಕಲ್, ಹತ್ರ 30-40 ಸೈಕಲ್ ಇದೆ. 50,000. ಆಮೇಲೆ 35,000, 30-40 ಗಾಡಿ ಇದೆ. ಐಟಮ್ ಮೇನ್ ಇನ್ವೆಂಟ್ರಿ. ಕಸ್ಟಮರ್ಗೆ ಆಪ್ಷನ್ಸ್ ಬೇಕು. ಇಲ್ಲಿರೋದು ಎಲ್ಲಾ ಸೈಕಲ್ ನಿಮ್ಗೆ 70,000, 80,000 ಸರ್. ಯಾಕೆ ಕೇಳಿದೆ ಆ ಪ್ರಶ್ನೆ ಅಂದ್ರೆ, ಒಂದು 50 ಪೈಸಾಕ್ ಒಂದು ಬಾಡಿಗೆ ಸೈಕಲ್ 1 hour ತುಳಿದ್ರೆ ಅದರಲ್ಲಿ ಜೀವನ ಮಾಡ್ತಕ್ಕಂತ ನಿಮ್ ತಂದೆಯವರಿಗೆ, ನಿಮಗೆ ಆ ಡಿಫರೆನ್ಸ್ ಎಷ್ಟಿದೆ. ಮತ್ತು ಬಹಳ ಖುಷಿ ಆಗೋದು ಏನಂದ್ರೆ, ನೀವು ಅದನ್ನ ಮುಂದುವರಿಸಿದಿರಲ್ಲ, ಅದು ಬಹಳ ಖುಷಿ ಆಗೋದು. ನೀವು ಬಿಡ್ಲಿಲ್ವಲ್ಲ ಅದನ್ನ. ಕರೆಕ್ಟ್ ಅಲ್ವಾ? ತುಂಬಾ ಮುಂದೆ ತಗೊಳ್ತೀನಿ. ಬೇಜಾನ್ ಪ್ಲಾನ್ಸ್ ಇದೆ. ಆಮೇಲೆ ಬಹಳ ಖುಷಿ ಆಗೋದು, ಇಲ್ಲೊಂದು 10-15 ಜನಕ್ಕೆ ನೀವು ಕೆಲಸ ಕೊಟ್ಟಿದ್ರಿ, ಆ ಕುಟುಂಬ ಬದುಕ್ತಾ ಇದೆ. ಕರೆಕ್ಟ್ ಅಲ್ವಾ? ನನಗೆ ಎಷ್ಟು ಮುಂದುವರೆದಿದೆ ಸೈಕಲ್ ಜಗತ್ತು ಅಂತ ಬಹಳ ಖುಷಿ ಆಗೋಯ್ತು ನನಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮನ್ನ ಕರೆಸಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ವೀಕ್ಷಕರಿಗೆ ಆರೋಗ್ಯ ಹಂಚ್ತಾ ಇದೀರಿ ಅಂತ ಹೇಳ್ಬೋದು. ಸೈಕಲ್ ಅಲ್ಲ ನೀವು ಹಂಚ್ತಾ ಇರೋದು, ಏನೋ ಆರೋಗ್ಯ. ಕರೆಕ್ಟ್ ಅಲ್ವಾ? ಖಂಡಿತ ಸರ್. ಹಾಗಾಗಿ ನಿಜಾನೇ, ಎಲ್ಲರ ಮನೆಯಲ್ಲಿ ಸೈಕಲ್ ಇರ್ಬೇಕು. ನೀವು 100 ಕಾರ್ ತಗೊಳ್ಳಿ ಸರ್, ಕರೆಕ್ಟ್. 1000 ನಿಮ್ಮ ಹತ್ರ ಬೈಕ್ ಇರ್ಲಿ, ಕರೆಕ್ಟ್. ನಿಮ್ಮ ಹತ್ರ ಒಂದು ಸೈಕಲ್ ಇರ್ಲೇಬೇಕು. ಈ ಸೈಕಲ್ಗೆ ಅವು ಯಾವ ಸಮ ಆಗಲ್ಲ, ಯಾಕಂದ್ರೆ ಅವು ಯಾವ ಆರೋಗ್ಯ ಕೊಡಲ್ಲ. ಖಂಡಿತ ಸರ್, ಖಂಡಿತ. ಸೈಕಲ್ ಆರೋಗ್ಯ ಬೇರೆ ಎಲ್ಲಾ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಬೈಕ್ ಇರ್ಲಿ, ಕಾರ್ ಇರ್ಲಿ, ಅದರಲ್ಲಿ ನಿಮ್ದು ದುಡ್ಡು ಹೋಗ್ತಾ ಇರೋದು, ಹೆಲ್ತ್ ಹೋಗ್ತಾ ಇರೋದು. ಪೊಲ್ಯೂಷನ್ ಇಂದ ಹೆಲ್ತ್ ಹೋಗ್ತಾ ಇದೆ, ದುಡ್ಡು ಹೋಗ್ತಾ ಇದೆ. ಸೈಕ್ಲಿಂಗ್ ಇಂದ ನಿಮ್ಗೆ ವಾಪಸ್ ಬರ್ತಾ ಇರೋದು ಒಂದೇ ಪ್ರಾಡಕ್ಟ್. ನಿಮ್ಗೆ ದುಡ್ಡು ವಾಪಸ್ ಬರುತ್ತೆ, ಹೆಲ್ತ್ ವಾಪಸ್ ಬರುತ್ತೆ. ಖಂಡಿತ. ನಮ್ ಕಸ್ಟಮರ್ಸ್ ಗೆ ನಾವ್ ಏನ್ ಹೇಳ್ತೇವೆ ಅಂದ್ರೆ, ದಿನದಲ್ಲಿ ನೀವು ಒಂದ್ ಪೂರ್ತಿ ದಿವಸದಲ್ಲಿ ನೀವು 40 ಕಿಲೋಮೀಟರ್ ಬೈಕ್ ಇಲ್ಲ ಕಾರಲ್ಲಿ ಹೋಗ್ತೀರಾ ಅಂದ್ರೆ 25% ಸೈಕಲ್ ಯೂಸ್ ಮಾಡಿ ಸಾಕು. 1 ವರ್ಷದಲ್ಲಿ ನಿಮ್ಗೆ ಡಬಲ್ ರಿಟರ್ನ್ಸ್ ಆಗ್ಬಿಡುತ್ತೆ. ಹೌದು, ನಿಜ. ಹಾಗಾಗಿ ಸೈಕಲ್ ತುಳಿಯೋಂಗಾಗ್ಲಿ ಜನ, ಸೈಕಲ್ ಹತ್ರ ಮತ್ತೆ ಮರಳಿ ಬರ್ಲಿ, ಸೈಕಲ್ ಜಗತ್ತು ದೊಡ್ಡದಾಗ್ಲಿ. ಈಗ ಆಲ್ರೆಡಿ ಆಗಿದೆ, ನಿಮ್ ಶೋರೂಮೇ ಸಾಕ್ಷಿ ಅಲ್ವಾ? ಇನ್ನು ದೊಡ್ಡದಾಗಿ ಬೆಳಿಲಿ ಸರ್. ಬದುಕಿನ ಬುತ್ತಿ ನಿಮ್ ಜೊತೆಗೆ ಯಾವಾಗ್ಲೂ ಇರುತ್ತೆ. ನಿಮ್ ತಂದೆಯವರಿಗೆ ಒಂದು ದೊಡ್ಡ ಅಭಿನಂದನೆ ಹೇಳಿ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಗೆಳೆಯರೇ. ನನಗಂತೂ ಭಾಳ ಖುಷಿ ಆಯ್ತಪ್ಪ. ಭಾಳ ದಿವಸದ ಮಧ್ಯೆ ಸೈಕಲ್ದು ನಾನು ಇಲ್ಲಿವರೆಗೆ ನಮ್ಮ ಬದುಕಿನ ಬುತ್ತಿಗೆ ತೋರಿಸಿರ್ಲಿಲ್ಲ. ಅದಕ್ಕೆ ಬಂದೆ ನಾನು. ಯಾಕಂತಂದ್ರೆ ಇದ್ರದೊಂದು ವಿಶೇಷ ಸಮಾಚಾರ ಇರಲಿ. ಯಾಕಂತ ಹೇಳಿದ್ರೆ ಬರೀ ಕಾರ್ ಅಂತೀವಿ, ಕೊಡ್ಸಕ್ಕಾಗೋದಿಲ್ಲ. ಎಷ್ಟೋ ಜನ ಹುಡುಗರು ಅಪ್ಪ ಅಮ್ಮನ ಜೊತೆ ಜಗಳಾಡ್ತಾವು. ನೋಡಿನ್ರಿ, ಊರಲ್ಲಿ ಹಾಕೊಂಡಿದ್ವು, ಅದು ಬೈಕ್ ಕೊಡಿಸ್ಲಿಲ್ಲ ಅಂತೇಳಿ.
ಫೋನ್ ಕೊಡಿಸ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡು ಹುಡುಗರು ಅದಾವು. ಏನು ಮಾಡ್ತೀರಿ ಅವ್ರ ಕರ್ಮ. ನಮ್ಮ ತಂದೆ ತಾಯಿ ಕಷ್ಟ ನಮ್ಗ ಗೊತ್ತು. ಹೌದು. ಬಟ್ ನಿಮ್ಮಲ್ಲಿ ಬಂದ್ರೆ 5,000 ರೂಪಾಯಿಂದ ಶುರು ಐತಲ್ಲ ಸರ್. ಹೌದೌದು. ಶಕ್ತಿ ಇರೋರು ಇದನ್ನು ತಗೊಳ್ಳಿಲ್ಲ ಅಂತ ಏನು ಹೇಳೋದಿಲ್ಲ. ಅದು ಬೇಡ ಅಂದ್ರೆ 15,000 ರೂಪಾಯಿಗೆ ನಿಮ್ದು ಎಲೆಕ್ಟ್ರಿಕಲ್ ಐತಿ. ಹೌದು. ಒಂಚೂರು ಒಂದು 25ಕ್ಕೆ ಬಂದ್ರೆ ಧೋನಿ ಬರ್ತಾನ. ಹೌದು, ಧೋನಿನ ಮನೆಗೆ ತಗೊಂಡೋಗ್ರಿ ಅಲ್ವಾ? ಧೋನಿ ಬರ್ತಾನ, ಎಷ್ಟು ಅದು ಸಿಗ್ನೇಚರ್ ಮಾಡಿದ್ದು ಬರ್ತಾನ. ಹೌದು. ಹಂಗಾಗಿ ಇದು ಖುಷಿಗೆ ಪಾರವೇ ಇಲ್ಲ. ಬಹಳ ಖುಷಿ ಆಯ್ತು ಸರ್. ವೀಕ್ಷಕರೇ, ದಯವಿಟ್ಟು ಇದ್ರದೊಂದು ಅಡ್ರೆಸ್ ಹೇಳ್ಬಿಡ್ರಿ ನೀವು ಅವ್ರಿಗೆ. ಯಲಹಂಕ ನ್ಯೂ ಟೌನ್. ಯಲಹಂಕ ನ್ಯೂ ಟೌನಿಗೆ ಬಂದೆ. ಹೌದು. ಹಳೇದು ಬೇರೆ, ಯಲಹಂಕ ಹೊಸದು. ಹೊಸದ ಹಾ. ನ್ಯೂ ಟೌನಿಗೆ ಬಂದ್ರಿ, ಹಾ. ಅಲ್ಲಿಂದ ಒಂದೇ ರೇಟು ಅಲ್ಲಾಳ್ಸಂದ್ರೆ ಕೆರೆಗೆ ಬರ್ಬೇಕು. ಅಲ್ಲಾಳಸಂದ್ರೆ ಕೆರೆಗೆ ಬರ್ಬೇಕು. ಹಾ, ಬಟ್ ಅಷ್ಟು ದೂರ ಹೋಗೋದು ಬೇಡ. ಅದೇ ರೋಡ್ ಒಳಗೆ ನೀವು ಹೋಗ್ತೀರಾ, ರೈಟ್ ಸೈಡ್ ಒಳಗೆ ದೊಡ್ಡ ಶೋರೂಮ್ ಕಾಣಿಸ್ತದೆ ನಮ್ದು. ಹಾ, ಯಾವ್ದು ಶೋರೂಮ್? ಭಾರತ್ ಸೈಕಲ್ ಹಬ್. ಭಾರತ್ ಸೈಕಲ್ ಹಬ್ ಅಂದ್ರೆ ಸಾಕ, ಇಲ್ಲಿಗೆ ಬರ್ತೀರಿ ಸೀದಾ. ಹೌದು. ಗೆಳೆಯರ, ಇಲ್ಲಿಗೆ ಬರ್ರಿ, ಬರೀ 1,000 ತಗೊಂಬರ್ರಿ. ವರ್ಷಕ್ಕೆ 6 ಲಕ್ಷ ಉಳಿಸ್ರಿ. 100 ಕಿಲೋಮೀಟರ್ ಬರೀ 7 ರೂಪಾಯಿ. 7 ರೂಪಾಯಿ, ಬರೀ 7 ರೂಪಾಯಿ. ಇದನ್ನ ಕರೆಂಟ್ ಚಾರ್ಜ್ ಎಷ್ಟು ಬರ್ತಂತ ಕೇಳೇ ಇಲ್ಲ ನಾನು. ಎಕ್ಸ್ಟ್ರಾ ಏನ ಬಲ್ಬ್ ಬರ್ದಂಗೆ ಆಗ್ತನ್ರಿ. ಅಷ್ಟ ಖುಷಿ ಆಯ್ತು. ಕಾರಣ ಏನಂತ ಹೇಳಿದ್ರೆ, ಅವ್ರು ನೋಡಿದ್ರೆ ಬಹಳ ಖುಷಿ ಆಗ್ತಾ. ಮಸ್ತ್ ಅದಾರ. ಕಾರಣ ಏನಂತ ಹೇಳಿದ್ರೆ, ಅವ್ರ ಜೊತೆಗೆ ಸೈಕಲ್ ಐತಿ. ನಿಮ್ಮ ಜೊತೆಗೂ ಹಿಂಗೆ ಆಗ್ಬೇಕಂದ್ರೆ ಒಂದು ಸೈಕಲ್ ಇಟ್ಕೊಡ್ರಿ. ಬರೀ 1,000 ತೊಗೊಂಬರ್ರಿ. ನಿಮ್ಗೆ ಒಂದು ಸೈಕಲ್ ಸಿಗುತ್ತಾ. ಆಫೀಸ್ಗೆ ಹೋಗ್ರಿ, ಬೆಳಿಗ್ಗೆ ವಾಕಿಂಗ್ ಜೊತೆಗೆ ಸೈಕಲ್ಲು ಇರಲಿ. ಮಸ್ತ್ ಒಂದು ಮಜಾ ಫೀಲ್ ಕೊಡುತ್ತದೆ. ಹಂಗಾಗಿ ಬರ್ರಿ, ಬೇಕಾದಷ್ಟು ಸೈಕಲ್ ನಿಮ್ಗೆ ವೆರೈಟಿ ಸೈಕಲ್ ಅದು. ನಾ ಇನ್ನೂ ತೋರಿಸಿರೋದ ಕಡಿಮೆ ಇಲ್ಲಿ ನಿಮ್ಗೆ. ಇನ್ನೂ ಗೋಡೌನ್ನಾಗ ಐತ್ರಿ ದೊಡ್ಡದು ಇವ್ರದ್ದು. ಅಲ್ಲಿಂದ ಸಾಕಾಗದ ಅಲ್ಲಿಟ್ರ. ಹಂಗಾಗಿ ಇಲ್ಲಿ ಬರ್ರಿ, ಸೈಕಲ್ ತಗೊಳ್ರಿ, ನಿಮ್ಮ ಜರ್ನಿನ ಶುರು ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.